ಅಯೋಧ್ಯೆಯ ರಾಮ ಮಂದಿರದ ಹುಂಡಿ ಕಳ್ಳರ ವಿಚಾರಣೆ ತೀವ್ರಗೊಳ್ತಿದ್ದಂತೆ ಸ್ಫೋಟಕ ಸಂಗತಿಗಳು ಹೊರಬರ್ತಿವೆ. ಪ್ರಕರಣದ ಪ್ರಮುಖ ರೂವಾರಿ ಅವಿನಾಶ್ ಶುಕ್ಲಾ, ಈತನ ಕಳ್ಳಾಟ ಸಾಮಾನ್ಯದ್ದಲ್ಲ. ಯಾಕಂದ್ರೆ ಈ ಕಳ್ಳರ ಗ್ಯಾಂಗ್ ಸಿಸಿಟಿವಿ ಕಣ್ತಪ್ಪಿಸಿ ಹುಂಡಿಯ ನೋಟಿನ ಕಂತೆಗಳನ್ನೆಗರಿಸಿ ಜೇಬಿಗಿಳಿಸ್ತಾ ಇದ್ದ ದೃಶ್ಯ ಈಗ ಪೊಲೀಸರ ಕೈ ಸೇರಿದೆ. ಇಷ್ಟೇ ಅಲ್ಲ, ಟ್ರಸ್ಟ್ನ ಲೋಗೋ ಇರುವ ನಕಲಿ ರಸೀದಿ ಪುಸ್ತಕಗಳನ್ನಿಟ್ಕೊಂಡು ದೇಣಿಗೆ ಕೊಡಲು ಬರ್ತಾ ಇದ್ದ ಭಕ್ತರಿಗೂ ಈ ಗ್ಯಾಂಗ್ ಪಂಗನಾಮ ಹಾಕಿದೆ ಅನ್ನೋದು ಗೊತ್ತಾಗಿದೆ. ಇದೀಗ ಇದೇ ಕಳ್ಳರ ಮತ್ತೊಂದು ಸ್ಫೋಟಕ ಸಂಗತಿ ಬಯಲಾಗಿದೆ. ಎಸ್ಐಟಿ ಅಧಿಕಾರಿಗಳ ಮುಂದೆ ರಾಮನ ಹುಂಡಿ ಕದ್ದ ಕಳ್ಳರ ತಪ್ಪೊಪ್ಪಿಗೆ. ಕದ್ದ ಹಣದ ಮೂಲ ಮರೆಮಾಚಲು ಅಕ್ರಮ ಹಣ ವರ್ಗಾವಣೆ ದಂಧೆ. ರಾಮ ಮಂದಿರ ಉದ್ಘಾಟನೆ ಖರ್ಚು ವೆಚ್ಚಗಳ ಮೇಲೂ ತನಿಖೆ ಕಣ್ಣು. ಹೌದು, ಈ ಲೂಟಿಕೋರರ ಕರಾಮತು ಕೇವಲ ಕಳ್ಳತನಕ್ಕಷ್ಟೇ ಸೀಮಿತವಾಗಿರಲಿಲ್ಲ. ಕದ್ದ ಹಣವನ್ನ ವೈಟ್ ಮಾಡಲು ಮನಿ ಲಾಂಡ್ರಿಂಗ್ ಅರ್ಥಾತ್ ಅಕ್ರಮ ಹಣ ವರ್ಗಾವಣೆಗೂ ಮೊರೆ ಹೋಗಿದ್ರು ಅನ್ನೋದು ಗೊತ್ತಾಗಿದೆ. ಈ ಖದೀಮರು ಕದ್ದ ಹಣವನ್ನ ಸ್ನೇಹಿತರು, ಸಂಬಂಧಿಕರ ಬ್ಯಾಂಕ್ ಖಾತೆಗೆ ಹಾಕ್ತಿದ್ದ ಖದೀಮರು ಮತ್ತೆ ತಮ್ಮ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಿಸ್ಕೊಳ್ತಿದ್ರು. ವಿಚಾರಣೆ ವೇಳೆ ಹಣ ವರ್ಗಾವಣೆ ಬಗ್ಗೆ ಖದೀಮರು ಒಪ್ಕೊಂಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಬ್ಯಾಂಕ್ ದಾಖಲೆ ಪರಿಶೀಲಿಸಿದಾಗ ಆರೋಪಿಗಳ ಹೇಳಿಕೆಗೆ ಹೋಲಿಕೆಯಾಗಿದೆ. ಹೀಗಾಗಿ ಹುಂಡಿ ಹಣ ಕದ್ದ ಆರೋಪಿಗಳು ಮತ್ತು ಕುಟುಂಬ ಸದಸ್ಯರಿಗೆ ಸೇರಿದ 30 ಬ್ಯಾಂಕ್ ಖಾತೆಗಳನ್ನ ಫ್ರೀಸ್ ಮಾಡಲಾಗಿದೆ. ಹೀಗೆ ಹಣ ಲೂಟಿ ಹೊಡಿತಾ ಇದ್ದ ಬಗ್ಗೆ ಪೊಲೀಸರ ಮುಂದೆ ಆರೋಪಿಗಳಾದ ಟಿನ್ನು ಯಾದವ್, ಸುಭಾಷ್ ಶ್ರೀವಾಸ್ತವ್ ತಪ್ಪೊಪ್ಪಿಕೊಂಡಿದ್ದಾರೆ. ಇಬ್ಬರೂ ಸೇರ್ಕೊಂಡು ಹುಂಡಿಯಲ್ಲಿದ್ದ ಹಣ ಕದ್ದು ಅಕ್ರಮವಾಗಿ ವರ್ಗಾವಣೆ ಮಾಡಿಕೊಂಡಿರೋದಾಗಿ ಬಾಯಿಬಿಟ್ಟಿದ್ದಾರೆ. ಇನ್ನು ರಾಮನ ಹುಂಡಿ ಕದ್ದ 8 ಆರೋಪಿಗಳ ಪೈಕಿ ಪ್ರಮುಖ ಆರೋಪಿಯಾಗಿರೋ ಅವಿನಾಶ್ ಶುಕ್ಲಾನ ಬಣ್ಣವು ಬಟಾ ಬಯಲಾಗಿದೆ. ತನ್ನ ಕುಟುಂಬ ಸದಸ್ಯರು ಮತ್ತು ಸ್ನೇಹಿತರಿಗಾಗಿ ಸುಮಾರು 19 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾಗಿ ಅವಿನಾಶ್ ಬಾಯ್ಬಿಟ್ಟಿದ್ದಾನೆ. ಅಲ್ಲದೆ ಸಹೋದರನ ಮದುವೆಗೆ 6 ಲಕ್ಷ ಖರ್ಚು ಮಾಡಿರೋ ಅವಿನಾಶ್ ಮತ್ತೋರ್ವ ಸಹೋದರನಿಗೆ 5 ರಿಂದ 6 ಲಕ್ಷ ರೂಪಾಯಿ ನಗದು ನೀಡಿದ್ದಾನೆ. ಸುಮಾರು 3.5 ಲಕ್ಷ ರೂಪಾಯಿ ಮೌಲ್ಯದ ಕಾರು ಕೂಡ ಖರೀದಿಸಿದ್ದಾನೆ. ಅವಿನಾಶ್ ಶುಕ್ಲಾ, ಟಿನ್ನು ಯಾದವ್, ಲವಕುಶ್, ಕರುಣೇಶ್, ಸುಭಾಷ್ ಹೀಗೆ ಸಿಕ್ಕಿಬಿದ್ದಿರೋ ಈ ಸಣ್ಣ ಮೀನುಗಳ ಹಿಂದೆ ಕಾಣದ ದೊಡ್ಡ ತಿಮಿಂಗಲಗಳು ಇವೆಯಾ? ಹೌದು, ಎಸ್ಐಟಿ ತನಿಖೆ ಈಗ ಮಂದಿರದ ಮೆಗಾ ಬಜೆಟ್ ಕಾರ್ಯಕ್ರಮಗಳತ್ತ ತಿರುಗಿದೆ. ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಬರೋಬ್ಬರಿ 113 ಕೋಟಿ ರೂಪಾಯಿ ಮತ್ತು ಧ್ವಜಾರೋಹಣಕ್ಕೆ 10 ಕೋಟಿ ರೂಪಾಯಿ ಖರ್ಚು ಮಾಡಿರುವ ಲೆಕ್ಕವನ್ನೇ ಈಗ ಎಸ್ಐಟಿ ಜಾಲಾಡ್ತಿದೆ. ಈ ಕೋಟಿ ಖರ್ಚು ವೆಚ್ಚಗಳಿಗೆ ಟ್ರಸ್ಟ್ ಒಪ್ಪಿಗೆ ಇತ್ತ ಬಿಲ್, ಓಚರ್ಗಳು ಪಕ್ಕಾ ಇವೆಯಾ ಅಂತ ಪರಿಶೀಲಿಸುತ್ತಿದೆ ಎನ್ನಲಾಗಿದೆ. ಇನ್ನು ಇದೇ ವಿಚಾರವಾಗಿ ಮಾತನಾಡಿರುವ ಸಿಎಂ ಡಿಕೆ ಶಿವಕುಮಾರ್, ರಾಮ ಮಂದಿರ ಹುಂಡಿ ಕಳ್ಳತನದಿಂದ ನಮಗೆ ಮಾನಸಿಕವಾಗಿ ಘಾಸಿಯಾಗಿದೆ. ಅಷ್ಟೇ ಅಲ್ಲ, ಮುನ್ನೆಚ್ಚರಿಕೆ ಕ್ರಮವಾಗಿ ರಾಜ್ಯದ ಎಲ್ಲಾ ಮುಜರಾಯಿ ಇಲಾಖೆ ಅಡಿಯಲ್ಲಿ ಬರೋ ದೇವಸ್ಥಾನಗಳ ಹುಂಡಿ ಎದುರು ಸಿಸಿಟಿವಿ ಅಳವಡಿಸಲು ಸೂಚನೆ ಕೊಟ್ಟಿರೋದಾಗಿ ಡಿಕೆ ಹೇಳಿದ್ದಾರೆ. ಇದೊಂದು ದೊಡ್ಡ ಕಳ್ಳತನದ ಒಂದು ದೊಡ್ಡಾಗಿ ನಮಗೆಲ್ಲ ಮಾನಸಿಕವಾಗಿ ದೊಡ್ಡ ಅವಮಾನ ಆಗಿದೆ. ಧರ್ಮದ ಹೆಸರಿನಲ್ಲಿ ನಾವು ಎಲ್ಲ ಈ ರೀತಿ ಮಾಡಿ ಈ ರೀತಿ ತೊಂದರೆ ಆಗಿರೋದು ತಮಗೆಲ್ಲ ಗೊತ್ತಿದೆ. ಮುನ್ನೆಚ್ಚರಿಕೆಯಾಗಿ ಇಡೀ ರಾಜ್ಯದ ಎಲ್ಲ ನಮ್ಮ ಮುಜರಾಯಿ ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ಆ ದೇವಸ್ಥಾನದ ಒಳಗಡೆ ಗೋಲಕದ ಎದುರುಗಡೆ CCTVಯನ್ನು ಅಳವಡಿಸಬೇಕು. ಪ್ರತಿಯೊಂದು ಹಣ ಕಲೆಕ್ಟ್ ಮಾಡುವಾಗ, ಕೂಡಿಸುವಾಗ, ಬೀಗ ತೆಗೆಯುವಾಗ, ಬೀಗ ಮುಚ್ಚುವಾಗ ಯಾವಾಗಲೂ ಕೂಡ 24/7 ಆ ಕ್ಯಾಮ್ರಾ ಆನ್ ಆಗಿರಬೇಕು. ಒಂದೆಡೆ ತನಿಖೆ ತೀವ್ರಗೊಂಡಿದ್ರೆ ಇನ್ನೊಂದೆಡೆ ಅಯೋಧ್ಯೆಯ ವಕೀಲರು ರಣಕಹಳೆ ಮೊಳಗಿಸಿದ್ದಾರೆ. ಇದು ಕೇವಲ ಸಣ್ಣ ಕಳ್ಳರನ್ನ ಹಿಡಿದು ದೊಡ್ಡವರನ್ನ ರಕ್ಷಿಸೋ ನಾಟಕ ಅಂತ ಆಕ್ರೋಶ ಹೊರಹಾಕಿರುವ ವಕೀಲರು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್, ಸದಸ್ಯ ಅನಿಲ್ ಮಿಶ್ರಾ ಮತ್ತು ಗೋಪಾಲ್ ರಾವ್ ವಿರುದ್ಧ FIR ದಾಖಲಿಸುವಂತೆ ಡೆಡ್ ಲೈನ್ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್.